ಅರಳುಬಾಳು ಹುಣ್ಣಿಮೆ ಮಹೋತ್ಸವದ ಸರ್ವಧರ್ಮ ಸಮನ್ವಯ ಎನ್ನುವ ವಿಷಯ ಕುರಿತು ಮಹೋತ್ಸವದಲ್ಲಿ ಪ್ರಮುಖ ಧರ್ಮದ ಧರ್ಮಾಧಿಕಾರಿಗಳು ತಮ್ಮ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಅವರು ಮಂಡಿಸಿ ಅವರು ತುರ್ತಾಗಿ ಅವರು ನಿರ್ಗಮಿಸಬೇಕಾಗಿರೋದ್ರಿಂದ ಅವರು ಇಲ್ಲಿಂದ ತೆರಳಿದ್ದಾರೆ. ತರಗತಿಯಲ್ಲಿ ಪಾಠ ಮಾಡಿದ ಮೇಲೆ ಪುಸ್ತಕದಲ್ಲಿ ಪಾಠಗಳಿರ್ತಾವಲ್ಲ, ಕೊನೆಯಲ್ಲಿ ಒಂದು ಪ್ರಶ್ನಾವಳಿ ಇರುತ್ತೆ, ಪ್ರಶ್ನೆಗಳು. ಶಾಲಾ ಕಾಲೇಜುಗಳಲ್ಲೂ ಸಹ 1 ತಿಂಗಳು ಪಾಠ ಮಾಡಿದ ಮೇಲೆ ಒಂದು ಮಂತ್ಲಿ ಟೆಸ್ಟ್ ಅಂತ ಇರುತ್ತೆ, ಗೊತ್ತಲ್ವ ನಿಮಗೆ? ಅದೇ ರೀತಿ ಬೆಳಗಿನ ಹೊತ್ತು ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲೊಂದು ರಸಪ್ರಶ್ನೆ ಅಂತ ಏರ್ಪಡಿಸಿತ್ತು. ನಿಮಗೆ ಭಾಳ ಜನರಿಗೆ ಗೊತ್ತಿದೆಯೋ ಇಲ್ಲೋ, ಭದ್ರಾವತಿಯ ಸುತ್ತಮುತ್ತ ಇರತಕ್ಕಂಥ ಶಿವಮೊಗ್ಗದಿಂದಲೂ ಬಂದರು ಅಂತ ಕಾಣುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಈ ವೇದಿಕೆಯ ಮೇಲಿದ್ದರು. ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಪರದೆಯ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅದಕ್ಕೆ ರಸಪ್ರಶ್ನೆ ಅಂತ ಕರೀತಾರೆ. ಆ ಪ್ರಶ್ನೆಗೆ ಉತ್ತರವನ್ನು ವಿದ್ಯಾರ್ಥಿಗಳು ಕೊಡ್ತಾಯಿದ್ರು. ಒಂದು 10-15 ತಂಡಗಳಿದ್ದವು. ಇಲ್ಲಿ ಇಬ್ಬಿಬ್ಬರು ಜೋಡಿ ಕೂತ್ಕೊಂಡಿದ್ರು ವಿದ್ಯಾರ್ಥಿಗಳು. ಅಧ್ಯಾಪಕರು ಪ್ರಶ್ನೆಗಳನ್ನು ಪರದೆ ಮೇಲೆ ತೋರಿಸ್ತಿದ್ರು. ಅದ ಕ್ಷಣಾರ್ಧದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಉತ್ತರ ಕೊಡ್ತಾಯಿದ್ರು. ಉತ್ತರ ಗೊತ್ತಿಲ್ಲದಿದ್ದರು ಪಾಸ್ ಅನ್ನೋರು. ನಿಮಗೆ ಗೊತ್ತಿದೆಯಲ್ಲ ಅದು ರಸಪ್ರಶ್ನೆ. ಈಗ ನಿಮಗೆ ನಾವು ರಸಪ್ರಶ್ನೆಗಳನ್ನು ಹಾಕಬೇಕು ಅಂತ ಬಯಸ್ತಾ ಇದ್ದೀವಿ. ನೀವು ಉತ್ತರ ಕೊಡಬೇಕು. ಕಳೆದ 4-6 ದಿನಗಳಿಂದ ಕೇಳಿದ ಮಾತುಗಳನ್ನಲ್ಲ, ಇವತ್ತೇ ನಮ್ಮ ಇಸ್ಲಾಂ ಧರ್ಮದ ಮೌಲಾನಾರವರು ಮತ್ತು ಸ್ವಾಮಿ ವೀರೇಶಾನಂದರವರು, ಸಂತೋಷ್ರವರು, ಶಿವಮೊಗ್ಗದಿಂದ ಬಂದಿದ್ದಂಥ ಕ್ರೈಸ್ತ ಧರ್ಮದ ಗುರುಗಳಾದಂಥ ಡಿಸೋಜಾರವರು, ನಾವೀಗ ನಿಮಗೆ ಕೇಳ್ತಾ ಹೋಗ್ತೀವಿ. ಅವ್ರೇನು ಮಾತಾಡಿದರು ಅಂದರೆ, ನೀವು ವಾಪಸ್ ಹೋದವಾಗ ಬಹಳ ಚೆನ್ನಾಗಿ ಮಾತಾಡಿದರು, ತುಂಬ ಚೆನ್ನಾಗಿ ಮಾತಾಡಿದರು, ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಿರೋದೇ ಇಲ್ಲ. ಈಗ ನಾವು ಒಂದೊಂದೇ ಮಾತು ಓದುತ್ತೀವಿ, ಅವ್ರು ಹೇಳಿದ್ದನ್ನು ಸಂಕ್ಷಿಪ್ತವಾಗಿ ಟಿಪ್ಪಣಿ ಮಾಡ್ಕೊಂಡಿದ್ದೀವಿ. ಅದನ್ನು ಯಾರು ಹೇಳಿದರು ಅಂತ ನೀವು ಹೇಳಬೇಕು. ನಿಮಗೆ ಸವಾಲು. ಚೆನ್ನಾಗಿತ್ತಲ್ಲ ಭಾಷಣ, ಎಲ್ಲರೂ ಮಾಡಿದ್ದು ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು, ಹಿಂಗೆ ಹೇಳ್ತಾ ಹೋಗ್ತೀರಿ. ಅವರು ಹೇಳಿದ ಮಾತುಗಳು ನಿಮಗೆ ಎಷ್ಟರ ಮಟ್ಟಿಗೆ ಹೃದ್ಗತ ಆದವು, ನಿಮ್ಮ ಮನಸ್ಸಿನಲ್ಲಿ ಅವರು ಆಡಿದ ಮಾತುಗಳು ಏನು ಉಳಿದವು, ನಾವೀಗ ಕೇಳ್ತೀವಿ. ಯಾರು ಆ ಮಾತನ್ನು ಹೇಳಿದರು ಅಂತ ನೀವು ನಮಗೆ ಹೇಳಬೇಕು. ಒಂದನೇದು, ಫ್ಯಾಮಿಲಿ ಈಸ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ. ಪಶ್ಚಿಮದ ವಿಜ್ಞಾನ ಬೇಕು ನಮಗೆ, ಪಶ್ಚಿಮದ ಜೀವನ ಶೈಲಿ ಬೇಡ. ಯಾರು ಹೇಳಿದ್ದು? ವೆರಿ ಗುಡ್. ಎಲ್ಲಿ ಸಂತೋಷ ಹೇಳಿದ್ದು. ಪಾಸ್ ಆದರೆ ನಿಮಗೆ ಎಷ್ಟು ನಂಬರ್ ಕೊಡಬೇಕು? ನೆಕ್ಸ್ಟ್, ತಮ್ಮ ಧರ್ಮವನ್ನು ಸರಿಯಾಗಿ ಪ್ರತಿಪಾದಿಸಿದರೆ ಯಾವ ಸಂಘರ್ಷವೂ ಇರುವುದಿಲ್ಲ. ಯಾರು ಹೇಳಿದ್ದು?
ತಪ್ಪು. ಹೇಳಿದ್ದು ತಪ್ಪು. ತಪ್ಪು. ಸ್ವಾಮಿ ವೀರೇಶಾನಂದರವರು. ಈಗ ನಿಮಗೆ ಕೊಟ್ಟ ನಂಬರ್ಗಳನ್ನು ನಾವು ಅದನ್ನು 0 ಮಾಡ್ತೀವಿ. ವಾಪಸ್ ತಪ್ಪು ಹೇಳಿದಾಗ ನಂಬರ್ ಕಟ್ ಮಾಡ್ತಾರೆ. ಈಗ 0. ಪರಸ್ಪರ ಪ್ರೀತಿ ಕಡಿಮೆಯಾಗುತ್ತಿದೆ. ಯುವಕರು ಮಾದಕ ದ್ರವ್ಯಗಳ ದಾಸರಾಗುತ್ತಿದ್ದಾರೆ. ಎಲ್ಲ ಧರ್ಮಗಳಲ್ಲೂ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ಯಾರು ಹೇಳಿದರು? 10 ನಂಬರ್ ನಿಮಗೆ, 10 ನಂಬರ್ ಈಗ ಸಿಕ್ತು ನಿಮಗೆ. ಇನ್ನೊಂದು, ಮಂದಿರದಲ್ಲಿ, ಮಸೀದಿಯಲ್ಲಿ, ಚರ್ಚಿನಲ್ಲಿ ದೇವರಿಲ್ಲ. ಮಂದಿರದಿಂದ, ಮಸೀದಿಯಿಂದ ಹೊರಗೆ ಬಂದು ಚೂರಿ ಹಾಕಿದರೆ ಅದು ಧರ್ಮ ಆಗಲ್ಲ. ಯಾರು? ಮೌಲಾನ. 10 ನಂಬರ್ ನೀವು ಸೇರ್ತು, 20 ನಂಬರ್ ಬಂತು. ಅದ್ರ ಬಗ್ಗೆ ಎಲ್ಲ ಧರ್ಮಗಳು ಬೋಧಿಸ್ತವೆ. ಮದ್ಯಪಾನ ಮಾಡಬಾರ್ದು, ಕರೆ ಕುಡಿಬಾರ್ದು. ನಮಗೊಂದು ಶಾಯರಿ, ಉರ್ದು ಶಾಯರಿ ನೆನಪಾಗ್ತಾ ಇದೆ. ಒಬ್ಬ ಮಸೀದಿಯಲ್ಲಿ ಕುಡಿತಾ ಇದ್ದ. ಅಲ್ಲಿದ್ದಂಥ ಮೌಲ್ವಿ ಅವನಿಗೆ ಗಲಾಟೆ ಮಾಡಿ, ಏಯ್ ನೀನು ಮಸೀದಿಯಲ್ಲಿ ಕುಡಿಬಾರ್ದು ಕಣೋ ಅಂತ ಜೋರು ಮಾಡ್ತಾರೆ. ಆಗ ಆ ಬದರಿಯನ್ನು ಕುಡಿತಾ ಇದ್ದಂಥ ಕುಡುಕ ಮೌಲ್ವಿನೇ ಕೇಳ್ತಾನೆ, ವಾಯಿಜ್ ಮುಜೆ ಪೀನೆ ದೇ ಮಸ್ಜಿದ್ ಮೇ, ನನಗೆ ಮಸೀದಿಯಲ್ಲಿ ಕುಡಿಲಿಕ್ಕೆ ನೀನು ಅವಕಾಶ ಮಾಡಿಕೊಡು. ವಾಯಿಜ್ ಮುಜೆ ಪೀನೆ ದೇ ಮಸ್ಜಿದ್ ಮೇ, ಮಸೀದಿಯಲ್ಲಿ ಕುಡಿಲಿಕ್ಕೆ ನೀನು ಅವಕಾಶ ಮಾಡಿಕೊಡು. ವರ್ನಾ ये बताओ अल्लाह कहाँ नहीं है, कहाँ है? हाँ नहीं है. ಮಸೀದಿಯಲ್ಲಿ ಕುಡಿಲಿಕ್ಕೆ ನನಗೆ ಅವಕಾಶ ಮಾಡಿಕೊಡು, ಇಲ್ಲ ಅಂದರೆ ಅಲ್ಲ ಎಲ್ಲಿಲ್ಲ ಹೇಳು, ಅಲ್ಲಿ ಹೋಗಿ ಕುಡಿತೀನಿ ಅಂತ ಹೇಳ್ತಾನೆ. ಆಯ್ತು ನಿಮಗೆ? ಒಂದು ಸೂರದಾಸರದ್ದು ಏನೋ ಬರುತ್ತೆ, ಸರಿಯಾಗಿ ನಮಗೆ ನೆನಪಿಲ್ಲ. ಅವರು ಶಿವನ ಗುಡಿಯಲ್ಲಿ ವಿಗ್ರಹ ಇರುತ್ತಲ್ಲ, ದೇವರ ವಿಗ್ರಹ, ಆ ದೇವರ ವಿಗ್ರಹದ ಕಡೆ ಗರ್ಭಗುಡಿಯಲ್ಲಿ ಕಾಲಿಟ್ಕೊಂಡು ಮಲಗಿರ್ತಾರೆ. ಪೂಜಾರಿ ಬಂದನು, ಯೋಗ್ಯ ದೇವರ ಕಡೆ ನೀನು ಕಾಲು ಇಟ್ಕೊಂಡು ಮಲಿಕೊಂಡಿದೆಯಾ ನೀನು ಅಂತ ಜೋರು ಮಾಡ್ತಾನೆ. ಅವಾಗ ಸೂರದಾಸನು ಯಾರೋ ನಮಗೆ ನೆನಪಾಗ್ತಾ ಇಲ್ಲ, ಈಗ ನೀವು ಹುಡ್ಕೊಳ್ಳಿ. ಆಮೇಲೆ ಅವನು ಕೇಳ್ತಾನೆ, ದೇವರು ಯಾವ ಕಡೆ ಇಲ್ಲ ಹೇಳು, ಆ ಕಡೆ ನಾನು ಕಾಲಿಟ್ಕೊಂಡು ಮಲಕ್ಕೊಂತೀನಿ ಅಂತ ಕೇಳ್ತಾನೆ. ಆಯ್ತೆ? ಈಗ ಕೊನೆಯದಾಗಿ ಮಾತನಾಡಿದಂಥ ನಮ್ಮ PM ಇಬ್ರಾಹಿಂ ಅವರು, ಹಿರಿಯ ತಲೆಮಾರಿನ ಭದ್ರಾವತಿಯ ಹಿರಿಯ ನಾಗರಿಕರು ನಮ್ಮ ಕಣ್ಮುಂದಿಲ್ಲ. ಅವರೆಲ್ಲರನ್ನೂ ಅವರು ಸ್ಮರಿಸಿದರು. ಪ್ರಾಯಶಃ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಜ್ಜನ ಹೆಸರು ಹೇಳಿದ್ದು ತುಂಬ ಅವರಿಗೆ ಭಾವುಕತೆಯನ್ನು ಉಂಟು ಮಾಡಿರ್ಬೋದು ಅಂತ ನಾವು ಭಾವಿಸ್ತೀವಿ. ಎಲ್ಲ ಆಗಿನ ಕಾಲದ ಹಿರಿಯರು, ಈ ನಗರವನ್ನು ಕಟ್ಟಿ ಬೆಳೆಸಿದಂಥ ಹಿರಿಯ ಜೀವಗಳು, ಅವರ ಹೆಸರು ಹಿಡಿದು ಈ ವೇದಿಕೆ ಮೇಲಿಂದ ಅವರು ಪ್ರಕಟಿಸಿದ್ದು ನಮಗೆ ತುಂಬ ಸಂತೋಷ ಉಂಟು ಮಾಡ್ತಾನೆ. ನಮಗೆ ಅವ್ರಿಗೆ ಗೊತ್ತಿರುವಷ್ಟು ಹೆಸರುಗಳು ನಮಗೆ ಗೊತ್ತಿಲ್ಲ. ಅಷ್ಟು ಅವರು ನೆನಪು ಮಾಡಿಕೊಂಡು ಹೇಳಿದ್ದು ಸಂತೋಷ ಆಯಿತು. ಅವರು ತುಂಬ ಒಂದು ಆವೇಶದಲ್ಲಿ ಮಾತನಾಡಿದರು.
ಆವೇಶದಲ್ಲಿ ಬಸವಣ್ಣನವರ ಒಂದು ವಚನವನ್ನು ಉಲ್ಲೇಖಿಸಿದರು. ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಪತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಇದನ್ನು ಕಲ್ಯಾಣದ ಆಗಿನ ಶರಣರು, ಅವರು ಯಾರು ಅಂತ ತಕ್ಷಣ ನಮಗೆ ನೆನಪಾಗ್ತಾ ಇಲ್ಲ, ನಮ್ಮ ಮೊಬೈಲ್ನಲ್ಲಿದೆ, ನೋಡ್ಬೋದು, ಬಣ್ಣಿಸ್ತಾರೆ. ಆಗಿನ ಕಾಲದಲ್ಲಿ ಭಕ್ತಿ ಎನ್ನುವ ಬಗ್ಗೆ ಮನದಲ್ಲಿ ಇಟ್ಕೊಂಡು ಭಕ್ತಿ ಪಂಥ, ಬಸವಾದಿ ಶರಣರದ್ದು ಭಕ್ತಿ ಪಂಥ ಅದು. ಎತ್ತೆತ್ತ ನೋಡಿದರೆ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಬಸವಣ್ಣನವರನ್ನು ಈಗ ವಿಶ್ವಗುರು ಬಸವಣ್ಣ ಇತ್ಯಾದಿಯಾಗಿ ಬಣ್ಣಿಸ್ತಾರೆ. ಆದರೆ ಆಗಿನ ಕಾಲದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತಿದ್ರು. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕೈಯನ ಮನೆಯಲ್ಲೂ ಬೇಡಿದೆ, ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ಭಿಕ್ಷವನ್ನಿಕ್ಕಿದಾಗ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಬಸವಣ್ಣವ್ರ ವಚನ. ಭಕ್ತಿ ಭಂಡಾರಿ ಅಂತ ಬೇರೆಯವರೆಲ್ಲರೂ ಗುಣಗಾನ ಮಾಡಿದರೆ ಬಸವಣ್ಣನವರು ಪ್ರತಿಕ್ರಿಯಿಸುವ ಮಾತು ಭಕ್ತಿ ಇಲ್ಲದ ಬಡವ ನಾನಯ್ಯ. ನನ್ನಲ್ಲಿ ಭಕ್ತಿ ಇಲ್ಲಪ್ಪ ಅಂತ ಹೇಳ್ತಾರೆ. ನಾನು ಬೇಡ್ತಾ ಇದ್ದೇನೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ಭಕ್ತಿ ಭಿಕ್ಷವನ್ನಿಟ್ಟಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ. ಭಕ್ತಿ ಇಲ್ಲದ ಬಡವ ನಾನಯ್ಯ ಅನ್ನೋ ಮಾತೇನಿದೆ, ಅದು ಅವರ ಅಂತರಂಗದಿಂದ ಬಂದಿರತಕ್ಕಂಥ ಮಾತು. ನಾವು ವಚನ ಸಾಹಿತ್ಯ ಅಷ್ಟೇ ಅಲ್ಲ, ಇತರ ಧರ್ಮದವರ ಸಾಹಿತ್ಯವನ್ನು ಓದುವ ಅಭ್ಯಾಸ ಮಾಡಿದ್ದೀವಿ. ಯೇಸು ಕ್ರಿಸ್ತನ ಬೈಬಲ್ ಏನಿದೆ ಅದರಲ್ಲಿ ಒಂದು ಮಾತು ಬರುತ್ತೆ. ಬೈಬಲ್ನಲ್ಲಿ ಅಪರೂಪದ ಮಾತು. ಆ ಮಾತಿಗೂ ಬಸವಣ್ಣನವರ ಈ ಮಾತಿಗೂ ಬಹಳ ಹೋಲಿಕೆ ಇದೆ. ಬ್ಲೆಸ್ಡ್ ಆರ್ ದಿ ಪೂರ್ ಇನ್ ಸ್ಪಿರಿಟ್, ಫಾರ್ ದೇರ್ಸ್ ಈಸ್ ದಿ ಕಿಂಗ್ಡಮ್ ಆಫ್ ಹೆವನ್ ಅಂತಾರೆ. ಬ್ಲೆಸ್ಡ್ ಆರ್ ದ ಪೂರ್ ಇನ್ ಸ್ಪಿರಿಟ್, ಫಾರ್ ದೇರ್ಸ್ ಈಸ್ ದಿ ಕಿಂಗ್ಡಮ್ ಆಫ್ ಹೆವನ್. ಬೈಬಲ್ನಲ್ಲಿ ಬರ್ತಕ್ಕಂಥ ಯೇಸು ಕ್ರಿಸ್ತನ ಈ ಮಾತಿಗೂ ಬಸವಣ್ಣನವರ ಭಕ್ತಿ ಇಲ್ಲದ ಬಡವ ನಾನಯ್ಯ ಅನ್ನೋ ಮಾತಿಗೂ ಅರ್ಥ, ಎರಡೂ ಸಾಲುಗಳ ಅರ್ಥ ಒಂದೇ. ಯೇಸು ಕ್ರಿಸ್ತರು ಇದ್ದದ್ದು ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ? ಬಸವಣ್ಣವರು ಇದ್ದದ್ದು ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ. ಅದರ ಆಧ್ಯಾತ್ಮ ಇದೆಯಲ್ಲ, ಆಧ್ಯಾತ್ಮ ತತ್ವ ಏನಿದೆಯಲ್ಲ, ಅದು ಯಾವುದೇ ಮತೀಯ ಧರ್ಮ ಆಗಿರಲಿ, ಅವರ ಅನುಭವದ ಮಾತುಗಳು ಸಂವಾದಿಯಾಗಿರ್ತವೆ, ಒಂದೇ ತೆರನಾಗಿರ್ತವೆ. ಭಿನ್ನ ಭಿನ್ನ ಭಾಷೆ ಇರ್ಬೋದು, ಭಿನ್ನ ಭಿನ್ನ ಕಾಲ ಇರ್ಬೋದು. ಶ್ರುತಿಗೈದ ವೀಣೆ ಇದ್ದ ಹಾಗೆ, ಒಂದು ವೀಣೆಯಲ್ಲಿ ಅನೇಕ ತಂತಿಗಳಿರ್ತವೆ. ಯಾವ್ಯಾವ ತಂತಿಗಳು ಒಂದೇ ಸ್ವರದಲ್ಲಿ ಟ್ಯೂನ್ ಆಗಿರ್ತಾವೋ ಅಂಥ ತಂತಿಯನ್ನು ಮೀಟಿದರೆ ಬೇರೆ ಸ್ವರದಲ್ಲಿರ್ತಕ್ಕಂಥ ಪಕ್ಕದ ತಂತಿ ಅನುರಣಿಸಲ್ಲ. 1, 2, 3, 4, 5 ತಂತಿ ಇದ್ದಾವೆ ಅಂತ ತಿಳ್ಕೊಳ್ಳಿ. 1ನೇದು ಮತ್ತು 5ನೇ ತಂತಿ ಅವೆರಡು ಒಂದೇ ಸ್ವರದಲ್ಲಿದ್ದು ಇದ್ದಾವೆ ಅಂತ ತಿಳ್ಕೊಳ್ಳಿ. 2, 3, 4 ತಂತಿ ಬೇರೆ ಸ್ವರದಲ್ಲಿದ್ದಾವೆ. ನೀವು 1ನೇ ತಂತಿಯನ್ನು ಮೀಟಿದರೆ ಪಕ್ಕದಲ್ಲೇ ಇರುವಂತಹ 2, 3, 4ನೇ ತಂತಿಗಳು ಕಂಪಿಸಲ್ಲ. ಯಾವುದು ಕಂಪಿಸುತ್ತೆ ಅಂದರೆ 5ನೇ ತಂತಿ ಇದೆಯಲ್ಲ, ಅದೇ ಸ್ವರದಲ್ಲಿ ಅದು ಅನುರಣಿಸುತ್ತೆ, ಅದು ಕಂಪಿಸುತ್ತೆ. ಹಾಗೆ ಜಗತ್ತಿನ ಎಲ್ಲ ಧಾರ್ಮಿಕ ಪುರುಷರು ಅವರ ಆಧ್ಯಾತ್ಮದ ಕಂಪನ ಏನಿದೆಯಲ್ಲ, ಆಧ್ಯಾತ್ಮದ ತುಡಿತ ಏನಿದೆ,
ಅದು ಯಾವುದೇ ಭಾಷೆಯಲ್ಲಿ ಹೇಳಿರಲಿ, ಯಾವುದೇ ಕಾಲದಲ್ಲಿ ಹೇಳಿರಲಿ, ಜಗತ್ತಿನಲ್ಲಿ ಅವರ ಆಧ್ಯಾತ್ಮ ಏನಿದೆ, ವಿಚಾರ ಏನಿದೆ, ಅದು ಒಂದೇ ಸ್ವರದಲ್ಲಿ ಮಿಡಿತಕ್ಕಂಥ ತಂತಿಗಳವು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಸವಣ್ಣನವರ ವಚನ ಇದು ಕುರಿತು, ಭಕ್ತಿಯನ್ನು ಕುರಿತು ಶ್ಲಾಘನೆ ಮಾಡಿದಂಥ ವಚನವನ್ನು ಏನು ಇಬ್ರಾಹಿಮರು CM ಇಬ್ರಾಹಿಂ ಲೇಖಿಸಿದರು, ಅದು 12ನೇ ಶತಮಾನ. ಈಗ ಇವತ್ತಿನ ಶತಮಾನದಲ್ಲಿ ಅದೇ ವಚನವನ್ನು ರೂಪಾಂತರಗೊಳಿಸಬೇಕಾಗಿದೆ ಅಂತ ನಾವು ವಿಷಾದದಿಂದ ಹೇಳಕ್ಕೆ ಬಯಸ್ತೀವಿ. 12ನೇ ಶತಮಾನದ ವಚನ ಏನು? ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ. ನಾವಿಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದು ಇವತ್ತಿನ ಕಾಲದಲ್ಲಿ ಭದ್ರಾವತಿಯಲ್ಲಾಗಲಿ, ಚನ್ನಗಿರಿಯಲ್ಲಾಗಲಿ, ಶಿವಮೊಗ್ಗದಲ್ಲಾಗಲಿ, ಇಡೀ ರಾಜ್ಯದಲ್ಲಾಗಲಿ ಎತ್ತೆತ್ತ ನೋಡಿದರೆ ಅತ್ತತ್ತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು. ಬಸವನೆಂಬ ಬಳ್ಳಿ ಅಲ್ಲ ಪ್ರೈಮರಿಯವರೇ. ಎತ್ತೆತ್ತ ನೋಡಿದರೆ ಅತ್ತತ್ತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು. ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಅಂತಾರೆ, ಅಲ್ಲ. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಅಂತಾರೆ, ಅಲ್ಲ. ಎತ್ತಿ ನೋಡಿದರೆ ಪಾಂಡಿ ಬಿಸ್ಕಿ ಬಾಟಲಿಗಳು. ಒಪ್ತಿರೋದೇ ಇಲ್ಲ. 3ನೇ ಸಾಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ, ಅದು 12ನೇ ಶತಮಾನ. ಹೀಗೆಂದು ಒತ್ತಿ ಹಿಂಡಿದರೆ ಮತ್ತೇರಿಸಿ ಗಟಾರಕ್ಕೆ ಬೀಳಿಸುವ ಮದಿರಾ ರಸವಯ್ಯ. ಮನಸ್ಸಿಗೆ ಹೋಗ್ತಾ? ಏನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿವೆ. ನಾವು ಇಲ್ಲಿಯ ಯಾರನ್ನು ಕೇಳಬೇಕು? ಮುನ್ಸಿಪಾಲಿಟಿಯವರು ಕೇಳಬೇಕು. ಯಾರು ಲೈಸೆನ್ಸ್ ಕೊಡೋರು? ಯಾರು ಅಂಗಡಿಗಳಿಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ? ಅಬ್ಕಾರಿ ಇಲ್ಲಿ ಇದೆಯಾ? ಇಲ್ಲಿ ಶಿವಮೊಗ್ಗ ಇಲ್ಲಿ ಒಂದು ಇರಬೇಕಲ್ಲ, ಏನಾದ್ರು ಲೈಸೆನ್ಸ್ ಕೊಡೋರು. ಆ ಇನ್ಸ್ಪೆಕ್ಟರ್ಗಳಿಂದ ನಾವು ಒಂದು ಮಾಹಿತಿಯನ್ನು ನಾಳೆ ಹೇಳಿ ಪಡಿಬೇಕು ಅಂತ ಬಯಸ್ತಿದ್ದೀವಿ. 24ನೇ ತಾರೀಕು ಈ ಹುಣ್ಣಿಮೆ ಪ್ರಾರಂಭವಾದ ದಿನದಿಂದ ಇಲ್ಲಿವರೆಗೆ ಎಷ್ಟು ಬ್ರಾಂಡಿ ಬಿಸ್ಕಿ ಮಾರಾಟ ಆಗಿದೆ, ಇಲ್ಲಿ ಹುಣ್ಣಿಮೆ ಮಹೋತ್ಸವ ಪ್ರಾರಂಭ ಆಗೋಕ್ಕೆ ಮುಂಚೆ ಯಾವ್ಯಾವ ದಿನ ಎಷ್ಟೆಷ್ಟು ಆಗ್ತಾ ಇತ್ತು, ಹುಣ್ಣಿಮೆ ಪ್ರಾರಂಭ ಆದಮೇಲೆ ಎಷ್ಟಾಗಿದೆ. ಕಡಿಮೆ ಆಗಿದೆ ಅಂದರೆ ಈ ಹುಣ್ಣಿಮೆ ಮಹೋತ್ಸವ ಸಾರ್ಥಕ. ಜಾಸ್ತಿ ಆಗಿದೆ ಅಂದರೆ ಖಂಡಿತವಾಗಿಯೂ ನಮಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಸಂಗತಿ ಆಗಲ್ಲ. ಎಷ್ಟನೇ ದಿನ ಈಗಿದು ಹುಣ್ಣಿಮೆ ಮಹೋತ್ಸವ? 6ನೇ ದಿನ. ಇನ್ನು 3 ದಿನ ಇದೆ. ಕೊನೆ ಪಕ್ಷ ಈ 3 ದಿನ ಆದರೂ ಸಹ ಇದುವರೆಗೂ ಏನಾಗಿದೆಯೋ ಅದನ್ನು ನಾವು ಕ್ಷಮಿಸ್ತೇವೆ. ಈಗ ಇಲ್ಲಿಂದ 3 ದಿನ ಇದೆಯಲ್ಲ, 0 ಆಗಬೇಕು ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ. ಹಾಗೆ ನಡ್ಕೊಳ್ತೀರ ನೀವು? ಚಪ್ಪಾಳೆ ತಟ್ಟಿದೇರೋ ಪ್ರಾಮಾಣಿಕವಾಗಿ ಮಾಡ್ತೀರಾ? 0 ಮಾಡ್ತೀರಾ? ಒಂದು ಬಾಟ್ಲಿನೂ ಕೂಡ ಅಲ್ಲಿ ಮಾರಾಟ ಆಗಬಾರ್ದು. ಹಾಗೆ ನೀವೆಲ್ಲ ಕೈ ಜೋಡಿಸ್ತೀರಾ? ಹೇಳಿ, ಕೈ ಜೋಡಿಸ್ತೀರಾ? ಚಪ್ಪಾಳೆ ಬರ್ತಾ ಇಲ್ಲ. ಮಾತು ಕೊಟ್ಟು ತಪ್ಪಾರದು ಅನ್ನುವ ಅಳುಕು ಅದಿದೆ ನಿಮಗೆ. ಗುರುಗಳಿಗೆ ಮಾತು ಕೊಟ್ಟು ತಪ್ಪಿದರೆ ಪಾಪ ಬರುತ್ತೆ ಅನ್ನುವ ಪಾಪ ಪ್ರಜ್ಞೆ ಇದೆ. ನೀವು ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಸಾಧ್ಯ. ಇಲ್ಲಿಂದ 3 ದಿನ ಅಲ್ಲಿ ಕೊನೆ ಮತ್ತೆ ನೀವು ಖಾತೆ ಓಪನ್ ಮಾಡ್ಬೋದು ಅಂತಲ್ಲ. ಇದನ್ನು ಪಾಲಿಸಿ ನೀವು. ಇದ್ರ ಬಗ್ಗೆ ಒಂದು ಶ್ರೀಗಳು, ಸಾಣೇಹಳ್ಳಿ ಶ್ರೀಗಳು ಪ್ರಸ್ತಾಪ ಮಾಡಿದರು. 30 ವರ್ಷಗಳ ಹಿಂದೆ ನಾವು ಮದ್ಯಪಾನ ನಿಷೇಧದ ಬಗ್ಗೆ ದೊಡ್ಡ ಹೋರಾಟ ಮಾಡಿದ್ವಿ.
ಈ ರಾಜ್ಯದಲ್ಲಿ. ಈಗಿನ ಪೀಳಿಗೆಗೆ ಗೊತ್ತಿರಂಗೆ ಕಾಣಲ್ಲ. ಆಗ ನಾವು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕಿನಲ್ಲಿ ಸುಂದರೇಶ್ ಇದ್ದಾಗ ಮತ್ತು ರುದ್ರಪ್ಪನವರು, ರೈತ ಸಂಘದ ಸಂಸ್ಥಾಪಕರು ರುದ್ರಪ್ಪನವರು, ಅವರ ಜೊತೆಲಿದ್ದ ಸುಂದೇಶ್ರವರು ಮತ್ತು ನಮ್ಮ ಬಸವರಾಜಪ್ಪನವರು, ನಾವು ಕರೆ ಕೊಟ್ಟು ಶಿವಮೊಗ್ಗದಲ್ಲಿ ಕೆಲವು ಹಳ್ಳಿಗಳಲ್ಲಿ ಮದ್ಯಪಾನ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಿದ್ವಿ. ಆಗೊಂದು ಕಂಡೀಷನ್ ಹಾಕ್ತಾ ಇದ್ವಿ, ಯಾರೇ ನಮ್ಮನ್ನು ಆಹ್ವಾನಿಸಕ್ಕೆ ಬಂದರೂ ನಾವು ಈ ಷರತ್ತು ವಿಧಿಸ್ತಾ ಇದ್ವಿ. ಒಮ್ಮೆ ಏನಾಯಿತು, ರಾಣೆಬೆನ್ನೂರಿನವ್ರು ಭಾಳ ಜನ ಬಂದಿರೋಂಗೆ ಕಾಣ್ತಾರಲ್ಲ, ಇಲ್ಲಿ ಹಲಿಗೇರಿ ಅಂತ ಒಂದು ಹಳ್ಳಿ ಇದೆ, ನಿಮಗೆ ಗೊತ್ತಿಲ್ಲ. ರಾಣೆಬೆನ್ನೂರವ್ರಿಗೆ ಗೊತ್ತಿದೆ, ಸಂಜೆ ನಮ್ಮನ್ನು ಭೇಟಿ ಮಾಡಿದರು. ಹಲಿಗೇರಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿಂದ ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು, ದೇವಸ್ಥಾನದ ಕಾರ್ಯಕ್ರಮ. ಆಗ ನಾವು ಜೋರಾಗಿ ನಡೆಸ್ತಾ ಇದ್ವಿ ಹೋರಾಟನ, ಮದ್ಯಪಾನ ವಿರೋಧ ಚಳುವಳಿ. ಆಹ್ವಾನ ಮಾಡೋಕ್ಕೆ ಬಂದರು. ನಾವು ಅವ್ರಿಗೆ ಹೇಳಿದ್ವಿ, ನೋಡಿ ನಾವು ಬರಬೇಕು ಅಂದರೆ ನಿಮ್ಮ ಊರಲ್ಲಿರ್ತಕ್ಕಂಥ ಕೆಂಡ ಸರಾಯಿ ಅಂಗಡಿಗಳನ್ನು ನೀವು ಮುಚ್ಚಬೇಕು, ನಿಷೇಧ ಜಾರಿ ತರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ದೇವಸ್ಥಾನದ ಕಾರ್ಯಕ್ರಮ ಒಪ್ಕೊಳ್ತೀವಿ, ಇಲ್ಲರಾಗಲ್ಲ ಅಂತ ಹೇಳಿದ್ವಿ. ಬಂದಂಥ ಹಿರಿಯರು, ಸುದೀಪ್, ನಾವು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಬಂದಿದ್ದೀವಿ, ಇದು ಊರಿನ ವಿಚಾರ, ನಾವು ಊರ ಜನರನ್ನು ಕೇಳಿದೆ ನಾವು ಹೇಗೆ ಹೇಳೋದು ಅಂತ ಹೇಳ್ಕೊಂಡು ಬನ್ನಿ. ಆಯಿತು ಅಂತ ವಾಪಸ್ ಹೋದ್ರು. ಒಂದು ಟೈಮ್ ಕೊಟ್ವಿ. ವಾಪಸ್ ಹೋಗಿ ಊರಲ್ಲೆಲ್ಲ ಹಲಗೆ ಸಾರಿಸಿ ಗುಡಿ ಹತ್ರ ಒಂದು ಜನ ಸೇರಿಸಿದ್ರು. ನಾವು ಗುರುಗಳನ್ನು ಆಹ್ವಾನ ಮಾಡಲಿಕ್ಕೆ ಸಿರಿಗೆರೆಗೆ ಹೋಗಿದ್ವಿ. ನೋಡಪ್ಪ, ನಮ್ಮ ಗುರುಗಳಿಗೆ ಒಂದು ಷರತ್ತು ವಿಧಿಸಿದ್ದಾರೆ, ನೀವು ಸಾರಾಯಿ ಅಂಗಡಿಗಳನ್ನು ಮುಚ್ಚಿದ್ರೆ ಮಾತ್ರ, ನಿಷೇಧ ಮಾಡಿದ್ರೆ ಮಾತ್ರ ದಯ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಪ್ಪ ಅಂತ. ಅಲ್ಲೇ ಹತ್ತಿರದಲ್ಲೇ ಹರಿಜನರ ಒಬ್ಬ ಮುದುಕ ಇದ್ದ, ಹರಿಜನನ ದುರ್ಗಪ್ಪ. ದುರ್ಗಪ್ಪ ಏನು ಹೇಳ್ತೀಯೋ, ನಮ್ಮ ಗುರುಗಳು ಹಿಂಗೆ ಅಪ್ಪಣೆ ಮಾಡಿದ್ದಾರೆ, ಏನು ಹೇಳ್ತೀಯೋ ದುರ್ಗಪ್ಪ ಅಂದರು. ಆ ದುರ್ಗಪ್ಪ ಏನು ಹೇಳಿದೆ ಗೊತ್ತೇನು, ಸ್ವಾಮಿ ನಾವು ಕುಡಿಯೋದು ಬಿಟ್ಟು ಎಷ್ಟೋ ವರ್ಷ ಆಯ್ತು, ನಿಮ್ಮ ಜನನೇ ಕುಡಿಯೋಕ್ಕೆ ಹತ್ತಿದ್ದಾರೆ, ಅವ್ರನ್ನ ಕೇಳ್ರಿ ಅಂತ. ಒಬ್ಬ ದುರ್ಗಪ್ಪನಿಗಿರ್ತಕ್ಕಂಥ ಬುದ್ಧಿ ಇಲ್ಲ ಅಂತ ಆಯ್ತು, ಹೌದಲ್ಲ? ನಮ್ಮ ಯುವಕರು, ನಾವು ಬೈಕ್ ರ್ಯಾಲಿ ನಿಷೇಧ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದರೆ, ಏನಾದರೂ ಅನಾಹುತಗಳಾದರೆ ನಮಗೆ ಭಾಳ ನೋವಾಗುತ್ತೆ. ನಾವು ದೊಡ್ಡ ಮೆರವಣಿಗೆ ಮಾಡ್ಕೊಂಡು ಬಂದು ವೈಭವ ತೋರಿಸ್ಬೇಕು ಅಂತ ನಮಗಿಲ್ಲ. ಹಿಂದಿನ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಏನಾದರೂ ಉತ್ಸಾಹದಲ್ಲಿ ನಮ್ಮ ಯುವಕರು ಜೋರಾಗಿ ಮೋಟ್ರ್ ಬೈಕ್ ಹೊಡೋದು. ಅವರು ಒಂದೊಂದ್ಸರಿ ಆರಂಭದಾಗ ಹೇಳಿದ್ವಿ ನಾನು ನಿಮಗೆ, ಮೋಟ್ರ್ ಬೈಕ್ಗಳು ಬರುವಾಗ ಢಮ್ 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 ಅಂತ ಇತ್ತು. ಏನು ಇದು ಮೋಟ್ರ್ ಬೈಕ್ಗಳು ಕೆಟ್ಟಿದ್ದಾವೇನಪ್ಪ, ಹಳೆ ಮೋಟ್ರ್ ಬೈಕ್ಗಳೇನೋ ಅಂತ ಕೇಳಿದ್ವಿ. ಎಲ್ಲ ಹುಡುಗರು ಯುವಕರು ಇದನ್ನು ಏನ ಸೈಲೆನ್ಸರ್ನ ಏನೋ ಡಮ್ 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 ಅಂತ ಮಾಡ್ತಾರೆ ಖುಷಿಗಾಗಿ. ನಾವು ಅದಕ್ಕೆ ಹೇಳಿದ್ದು, ಡಮ್ ಡಮ್ ಅಂತ ಗುಂಡನ್ನು ಹಾರಿಸ್ರಿ, ಅದರ ಗುಂಡು ಮಾತ್ರ ಹಾಕಬೇಡಿ ಅಂತ ಹೇಳಿದ್ವಿ. ಗೊತ್ತಾಗಲಿಲ್ಲ ನಿಮಗೆ? ನಿದ್ದೆ ಮಾಡ್ತಾ ಇದ್ದೀರಾ? ಗುಂಡು ಹಾಕಬೇಡ್ರಿ, ಗುಂಡು ಹಾರಿಸ್ರಿ ಬೇಕಾರೆ ಅಂತ ಹೇಳಿದ್ವಿ. ಶತ್ರು ದೇಶದವ್ರು ಏನಾದರೂ ನಮ್ಮ ದೇಶದ ಮೇಲೆ ದಾಳಿ ಮಾಡಿದರೆ ಗುಂಡನ್ನು ಹಾರಿಸ್ರಿ. ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಹೋಗಿ ಗುಂಡು ಹಾಕಬೇಡ್ರಿ ಅಂತ ಅರ್ಥ ನಾವು ಹೇಳಿದ್ದು. ಸುಮ್ಮನೆ ಮೌನವಾಗದಿರಿ. ದೇವ್ರ ಹೆಸರು, ದೇವರೆಲ್ಲ ಈಗ ಅವರು ವಿಷ್ಣು ಪ್ರಸಾದ್ ವೈನ್ಸ್, ಮಂಜುನಾಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ವೆಂಕಟೇಶ್ವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಏನಪ್ಪ, ದೇವರ ಹೆಸರಿನಲ್ಲಿ ನೀವು ಈ ರೆಸ್ಟೋರೆಂಟ್ಗಳನ್ನ ತೆರಿತೀರಿ ಅಂತಂದರೆ ಏನು ಹೇಳಬೇಕು ಹೇಳಿ? ಅದು ನಿಮ್ಮ ದೈವ ಭಕ್ತಿ ಆಗುತ್ತಾ? ದೇವರು ಅನುಗ್ರಹಿಸ್ದಂಗೆ ಆಗುತ್ತಾ?
ಹೇಳಿ ಹೇಳಿ ನೀವು. ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಈಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಮರಳಿಸಿದ್ರು, ಏನು ವಿರೋಧಿಸಿದ್ರು. ಈಗಿನ ಕಾಲದಲ್ಲೂ ಸಹ ಅದೇ ನಡೆದಿದೆ. ಇದು ಕೊನೆ ಎಲ್ಲಿ ಕೊನೆ ಇದಕ್ಕೆ ಹೇಳಿ. ನೀವೇನಾದರೂ ನಿಮ್ಮ ಹೆಣ್ಣುಮಕ್ಕಳಿಗೆ ಬೆಳೆದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡುವಾಗ ಕುಡಿದೇ ಇರತಕ್ಕಂಥ ಗಂಡು ಹುಡುಕಬೇಕು ಅಂತ ನೀವು ಭದ್ರಾವತಿಯಿಂದ ಬೀದರಿಗೆ ಹೋದರೆ ಸಿಗ್ತಾನ ಗಂಡು? ಹಾಗೆ ಸ್ವಲ್ಪ ಕಡಿಮೆ ಯಾರು ಕುಡಿತಾನೋ ಅವನಿಗೆ ಕೊಡ್ಬೇಕಷ್ಟೇ ಹೆಣ್ಣು. ಹಾಗಾಗಿದೆ, ಹೌದೇ ಇಲ್ಲ? ನಿಜವ ಸುಳ್ಳು? ಈಗ ಹೆಣ್ಣುಗಳು ಸಿಗಲ್ಲ. ಈಗ ಯಾರಿಗೆ ಹೆಣ್ಣು ಮಕ್ಕಳನ್ನು ಹೆಣ್ಣು ಕೊಡಲ್ಲ ಈಗ ಹುಡುಗರಿಗೆ. ಅದ ಕಾರಣ ಏನು? ಅದನ್ನು ಪ್ರತ್ಯೇಕವಾಗಿ ವಿಮರ್ಶೆ ಮಾಡಬೇಕಾಗಿದೆ. ಎಲ್ಲ ಧರ್ಮಗಳು ಉಪದೇಶ ಮಾಡೋದು ಒಂದೇನೆ. ಧರ್ಮಗಳ ಹೆಸರು ಬೇರೆ ಬೇರೆ ಇರ್ಬೋದು. ಅವನ್ನ ನಾವು ಮತಧರ್ಮಗಳು ಅಂತ ಕರಿತೀವಿ, ಧರ್ಮಗಳು ಅಂತ ಕರೆಯಲ್ಲ. ಮತಧರ್ಮಗಳು. ಧರ್ಮ ಅಂದರೆ ಕ್ರೈಸ್ತ, ಇಸ್ಲಾಂ, ಹಿಂದೂ ಅಲ್ಲ. ಧರ್ಮ ಅಂದರೆ ಅದೊಂದು ಡಿಸಿಪ್ಲಿನ್. ಅದು ಡಿಸಿಪ್ಲಿನ್, ಒಂದು ನಿಯಮ. ಅದು ಧರ್ಮಕ್ಕೆ ನಾನಾ ಅರ್ಥಗಳಿದ್ದಾವೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಧರ್ಮ ಅನ್ನೋ ಶಬ್ದವನ್ನು ರಿಲಿಜನ್ ಅನ್ನೋ ಅರ್ಥದಲ್ಲಿ ಬಳಸಿಲ್ಲ. ರಿಲಿಜನ್ ಬೇರೆ, ಧರ್ಮನೇ ಬೇರೆ. ಧರ್ಮ ಅಂತಂದರೆ ಬಸವಣ್ಣರು ಹೇಳ್ತಾರೆ, ದಯವಿಲ್ಲದ ಧರ್ಮವದೇವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ಧರ್ಮ ಅನ್ನೋ ಶಬ್ದ ಏನಿದೆ ಅದು ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಹಿಂದೂ ಧರ್ಮ, ಶರಣ ಧರ್ಮ ಅಂತ ಅಲ್ಲ. ಧರ್ಮ ಅಂದರೆ ನಡೆ. ನೋಡಿ, ಎಲ್ಲ ಈಗ ನಡೀತಾ ಇದ್ದಾರೆ. ಈಗ 11:30 ಆಗ್ತಾ ಇದೆ. ಒಂದು ಕೇಳಿಸ್ಕೊಳ್ಳಿ. ಒಂದು ಘಟನೆ ಏನಾಯಿತು ನಮ್ಮ ಮಠದಲ್ಲಿ ಅಂದರೆ, ನಾವು ಮಠದಲ್ಲಿ ಕೂತಿದ್ವಿ. ಒಬ್ಬ ಮುಸಲ್ಮಾನ್ ಹುಡುಗ ನಮ್ಮ ಹಾಸ್ಟ್ಲಾಗಿದ್ದವನು, ಓದ್ತಾ ಇದ್ದನು, ಹೈಸ್ಕೂಲ್ ಹುಡುಗ. ಓಡಿ ಬಂದ, ಹತ್ಕಂತ ಬಂದ. ನಮ್ಮ ಹತ್ರ ಬಂದು ಅಡ್ಡು ಬಿದ್ದು, ಬುದ್ಧಿ ನನಗೆ ಇವತ್ತು ವಾರ್ಡನ್ ಊಟ ಹಾಕಲಿಲ್ಲ, ನೀನು ವಿಭೂತಿ ಧರಿಸಿದ್ರೆ ಮಾತ್ರ ನಾನು ಉಣ ಕೊಡ್ತೇನೆ, ಇಲ್ಲ ಕೊಡಲ್ಲ ಅಂಥೇಳಿ ನನಗೆ ಉಣ ಕೊಟ್ಟಿಲ್ಲ ಅಂತ ಪಾಪ ಹಸ್ಕೊಂಡು ಬಂದ ಹುಡುಗ. ಯಾರೋ ಮುಸ್ಲಿಂ ಹುಡುಗ, ಹಾಸ್ಟ್ಲಾಗಿರೋನು. ನೀನು ವಿಭೂತಿ ಹಚ್ಚಿದ್ರೆ ಮಾತ್ರ, ವಿಭೂತಿ ಧರಿಸಿದ್ರೆ ಮಾತ್ರ ನಿನಗೆ ಊಟ ಕೊಡ್ತೇನೆ, ಇಲ್ಲ ಕೊಡಲ್ಲ ಅಂತ ವಾರ್ಡನ್. ಆ ಹುಡುಗನ ನೋಡಿದ ಮೇಗ ಅಯ್ಯೋ ಅನ್ನಿಸ್ತು. ವಾರ್ಡನ್ ಕರೆಸಿದ್ದೀವಿ, ನೋಡೋ ಇವನಿಗೆ ಊಟ ಹಾಕು. ಒಂದು ಕಂಡೀಷನ್ ಏನು ಅಂದರೆ, ನೀವು 4 ಹೊತ್ತು ನಮಾಜ್ ಮಾಡಬೇಕು. 4 ಹೊತ್ತು ನಮಾಜ್ ಮಾಡಿದ್ರೆ ಮಾತ್ರ ಇವನಿಗೆ ಉಣ ಕೊಡು, ಇಲ್ಲರೂ ಕೊಡಬೇಡ ಅಂತೇಳಿ. ಅವಾಗ ಅನಿಸಿರ್ಬೇಕು ಹುಡುಗನಿಗೆ, ವಿಭೂತಿ ಹಚ್ಕೊಳ್ಳೋದೆ ಭಾಳ ಸುಲಭ, ಅಲ್ಲೇ ಗೋಡೆಗಿರೋದನ್ನು ಅನಿಸಿರ್ಬೇಕು ಏನು. ಇನ್ನೊಂದು ಘಟನೆ, ಹೈದರಾಬಾದಿನ ಶಿಷ್ಯರೊಬ್ಬರು ನಮ್ಮ ಮಠಕ್ಕೆ ಬಂದಿದ್ರು ಒಂದು ಸಾರಿ. ಇಲ್ಲ, ಸಿದ್ದಪ್ಪ ಅಂತ ಇದ್ರು ಒಬ್ಬರು, ಸಿದ್ದಪ್ಪ ಅಂತ. ಅವರು ಒಂದು ಘಟನೆ ಹೇಳಿದರು. ಅವರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎಲ್ಲ ಒಂದು ಹತ್ರ ನಿಲ್ಲಿಸಿದಂತ ಕಂಡಕ್ಟ್ರು. ಅಲ್ಲಿ ಟಿಕೆಟ್ ಚೆಕ್ ಮಾಡೋರು ಅಂತ ಇರ್ತಾರಲ್ಲ, ಟಿಕೆಟ್ ಕಲೆಕ್ಟರ್, ಅವನು ತಪಾಸಣೆ ಮಾಡ್ತಾ ಹೋದ, ಎಲ್ಲರಿಗೂ ಟಿಕೆಟ್ ತಗೊಂಡಿದ್ದಾರೋ ಇಲ್ಲೋ ಅಂತ. ಇವ್ರ ಹತ್ರ ಬಂದಾಗ ಹಿಂಗೆ ಕಣ್ಣು ಮೇಲೆ ನೋಡಿದ್ರು, ಮುಂದಕ್ಕೆ ಹೋಗ್ಬಿಟ್ರು, ಚೆಕ್ ಮಾಡಲಿಲ್ಲ. ಆಗ ಹೈದರಾಬಾದ್ ಆ ಶಿಷ್ಯರು ಟಿಕೆಟ್ ಕಲೆಕ್ಟರ್ ಕಳೆದು,
ಏನಪ್ಪ ಎಲ್ಲರದ್ದು ಚೆಕ್ ಮಾಡ್ತಿದ್ದೀಯ, ನಂದು ಯಾಕೆ ಚೆಕ್ ಮಾಡಿದಾಗ ನೀನು ಮುಂದಕ್ಕೆ ಹೋದೆ ಅಂತ. ಅದಕ್ಕೆ ಅವನು ಹೇಳಿದ ಕಂಡಕ್ಟ್ರು, ಸ್ವಾಮಿ ನಿಮ್ಮ ಹಣೆ ಮೇಲೆ ವಿಭೂತಿ ಇದೆ, ನೀವು ಯಾರೋ ಶಿವಭಕ್ತರಿದ್ದೀರಿ, ಖಂಡಿತ ನೀವು ಟಿಕೆಟ್ ತಗೊಂಡಿರ್ತೀರಿ ಅಂತ ಹೇಳಿ ನಾನು ನಂಬಿ ಮುಂದಕ್ಕೆ ಹೋದೆ ಅಂತ ಹೇಳಿದೆ. ನೀವು ಚಪ್ಪಾಳೆ ತಟ್ಟಿದ್ರಲ್ಲಿ ನಿಮಗೆ ಕೇಳೋದು, ಆ ಕಂಡಕ್ಟ್ರ್ ಯಾವ ಬಸ್ನಾಗಿರ್ತಾನೆ ಅಂತ ನಿಮಗೆ ಗೊತ್ತಾದರೆ ನಾವು ನಿಮಗೆ ವಿಭೂತಿ ಹಚ್ಕೊಳ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತಲ್ಲ, ಏನನ್ನಿಸುತ್ತೆ? ಎಲ್ಲ ಲಾಂಛನಗಳು ನಿಮ್ಮ ಅಂತರಂಗ ಮನಸ್ಸಿನ ಪರಿಶುದ್ಧತೆಯ ಸಂಕೇತಗಳವು. ವಿಭೂತಿ ಹಚ್ಚೋದು ಅಂದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಪೂಜೆಗೆ ಏನು ಕೂತ್ಕೊಳ್ತೀರಲ್ಲ, ಇವೆಲ್ಲ ಪೂಜಾ ಪರಿಕರಗಳು ನಿಮ್ಮ ಮನಸ್ಸನ್ನು ಪಳಗಿಸ್ಲಿಕ್ಕೆ, ನಿಮ್ಮ ಮನಸ್ಸನ್ನು ನಿರ್ಮಲಗೊಳಿಸ್ಲಿಕ್ಕೆ. ಯಾವ ಪೂಜಾ ವಿಗ್ರಹಗಳು ಇಲ್ಲದೇ ಇದ್ರೂ ಕೂಡ ಮಾಡಲಿಕ್ಕೆ ಬರುತ್ತೆ ಪೂಜೆಯನ್ನು. ಒಮ್ಮೆ ಏನಾಯಿತು, ಒಮ್ಮೆ ನಾವು ಅಮೇರಿಕಕ್ಕೆ ಹೊರಟಿದ್ವಿ. ಆಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದಿಲ್ಲ, ಮುಂಬೈನಿಂದ ಹೋಗಬೇಕಾಗ್ತಿತ್ತು. ಹೊರಟ್ವಿ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಅಂತ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನೆಲ್ಲ ಚೆಕ್ ಮಾಡ್ತಾರೆ. ಆಗ ನಮ್ಮ ಸಾಮಗ್ರಿಗಳನ್ನು ಚೆಕ್ ಮಾಡಿದರು. ನಮ್ಮದು ಪೂಜೆ ಪೆಟ್ಟಿಗೆ ಇತ್ತು. ಅದನ್ನು ತೆರೆದಾಗ ಎಲ್ಲ ಬೆಳ್ಳಿ ಪೂಜಾ ಸಾಮಗ್ರಿಗಳಿದ್ದು, ದೀಪ, ಲೋಟ, ಕಟ್ಟೆ, ಆಮೇಲೆ ಇದು ನೀಲಾಂಜನ ಬೆಳಗ್ತಕ್ಕಂಥದ್ದು, ಇವೆಲ್ಲ ಇದ್ದು ಬೆಳ್ಳಿ ಲೋಟಗಳು. ಅವನು ಅಲ್ಲಿ ಅಧಿಕಾರಿ ನಮ್ಮನ್ನು ಕೇಳಿದ, ಹ್ಯಾವ್ ಗಾಟ್ ಪರ್ಮಿಷನ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಾಮೀಜಿ ಅಂತ ಕೇಳಿದ. ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ತಮಗಿದೆಯಾ ಇವೆಲ್ಲ ಬೆಳ್ಳಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ? ಅದು ಯಾರು ಹೇಳಲಿಲ್ಲಪ್ಪ ನಮ್ಮ ಟ್ರಾವೆಲ್ ಏಜೆಂಟು. ನಾವು ಇದನ್ನೇನು ಮಾರಾಟ ಮಾಡಲಿಕ್ಕೆ ತೊಗೊಂಡು ಹೋಗ್ತಾ ಇಲ್ಲ, ಪೂಜೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ನೋ ಸ್ವಾಮೀಜಿ, ಐ ಕಾಂಟ್ ಅಲೌ ಯು. ನಮ್ಮನ್ನು ಈ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಕೊಡೋಕ್ಕಾಗಲ್ಲ. ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀವಪ್ಪ, ಇಂತಿಂಥವೇ ಪೂಜಾ ಸಾಮಗ್ರಿಗಳು ಅಂತ ನೋಡಿಲ್ಲಿ ಅಂತ ತೋರಿಸಿದ್ದೀವಿ, ಇದಕ್ಕೆ ಸೀಲ್ ಹೊತ್ತು. ನಾವು ವಾಪಸ್ ಬಂದಾಗ ಇವಿಲ್ಲ ಅಂತ ಹೇಳಿದರೆ ಏನು ನಾವು ಮಾರಾಟ ಮಾಡಿದ್ದೀವಿ ಅಂತ ತಿಳ್ಕೊಬೋದಲ್ಲ. ನೋ ಸ್ವಾಮೀಜಿ, ಲಾ ಡಸಂಟ್ ಪರ್ಮಿಟ್ ಟು ಅಲವ್ ಯು ಅಂತ, ಆಗಲ್ಲ ಅಂತ. ನಾವು ಅವನಿಗೆ ಹೇಳಿ, ನೋಡು, ಈ ಪೂಜಾ ಪರಿಕರಗಳು ಇಲ್ಲದೇ ಇದ್ರೂ ನಾವು ಪೂಜೆ ಮಾಡಬಲ್ವಿ. ಭಗವದ್ಗೀತೆ ಹೇಳುತ್ತೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಪ್ರತ್ಯಾಪ್ರಯಚ್ಛತಿ. ಯಾರು ಏನು ಬೇಡ, ಕೊನೆ ಒಂದು ಪತ್ರೆ, ಹೂಪತ್ರೆ, ಹೂವು, ಕೊನೆ ಪಕ್ಷ ಒಂದು ನೀರು ಅರ್ಪಣೆ ಮಾಡಿದ್ರೆ ಸಾಕು, ನನಗೆ ಸೇವಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾನೆ. ನೋಡು, ನಮ್ಮ ಕಣ್ಣನ್ನು ದೃಷ್ಟಿಸಿ ನೋಡು. ನೀನು ನಾವು ವ್ಯಾಪಾರಿ ಅಂತ ನಿನಗೆ ಕಾಣಿಸುತ್ತೋ, ಇದನ್ನು ಮಾರಾಟ ಮಾಡಲಿಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ನಿನಗನ್ಸುತ್ತೋ, ನಾವೊಬ್ಬರು ಧರ್ಮ ಗುರುಗಳು ಅಂತ ನಿನಗನ್ಸುತ್ತೋ, ನಾವು ವ್ಯಾಪಾರ ಮಾಡೋಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನೀನು ತೊಗೊಂಡ್ಬಿಡೋದೀನಿ. ಹೇಳು, ನೋಡು, ನಮ್ಮ ನೆಟ್ಟಿಗೆ ನೋಡು, ನಮ್ಮ ದೃಷ್ಟಿ ನೋಡು ಅಂದ್ವಿ. ನೆಟ್ಟಿಗೆ ಅವನೇನು ಮಾಡ್ದ, ಸ್ವಾಮೀಜಿ, ದ ಲಾರ್ಡ್ ಡಸಂಟ್ ಪರ್ಮಿಟ್ ಮೀ ಟು ಅಲೋ ಯು, ಬಟ್ ಐ ನೋ ಯು ಆರ್ ಎ ರಿಲಿಜಿಯಸ್ ಮ್ಯಾನ್, ಐ ವಿಲ್ ಕ್ಲೋಸ್ ಮೈ ಐಸ್, ಪ್ಲೀಸ್ ಟೇಕ್ ದೆಮ್ ಅಂತ. ಕಾನೂನು ಬಿಡಲ್ಲ ನಾನು ಅಲೋ ಮಾಡೋಕ್ಕೆ ನಿಮ್ಮ ತಮ್ಮನ್ನು, ಅದು ನನಗೆ ಗೊತ್ತು, ತಾವು ಧರ್ಮ ಗುರುಗಳು, ನಾನು ಕಣ್ಣು ಮುಚ್ಕೊಂತೀನಿ, ತಾವು ತಗೊಂಡೋಗಿ ಅಂತ ಹೇಳಿದೆ. ಇದು ಭಕ್ತಿ, ಶ್ರದ್ಧೆ. ಒಂದೆರಡು ತಿಂಗಳ ಹಿಂದೆ ನಾವು ಇಂಗ್ಲೆಂಡಿಗೆ ಹೋಗಿದ್ವಿ. ಅಲ್ಲೊಂದು ಸಮ್ಮೇಳನ ಇತ್ತು, ಭಾಗವಹಿಸ್ಕೊಂಡು ದುಬೈಗೆ ಬಂದ್ವಿ. ದುಬೈಗೆ ಬಂದಾಗ ನಮ್ಮ ಸಾಮಾನು ಸರಂಜಾಮಗಳನ್ನು ಸಹಾಯ ಮಾಡಲಿಕ್ಕೆ, ಕ್ಯಾರಿ ಮಾಡಲಿಕ್ಕೆ ಒಬ್ಬ ಪೋರ್ಟರ್ ಇದ್ದ. ಅವನ ಗಾಡಿಯಲ್ಲಿ ಹಿಂಗೆ ತಳ್ಕೊಂತ ಬಂದು ನಮ್ಮ ಶಿಷ್ಯರು ಏರ್ಪೋರ್ಟ್ ಹೊರಗೆ ಕಾಯ್ತಾ ಇದ್ರು ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ದುಬೈನಲ್ಲಿ. ಆ ಪೋರ್ಟರು ನಮ್ಮೆಲ್ಲ ಸಾಮಗ್ರಿಗಳನ್ನು ಒಂದು ವೀಲ್ ಚೇರ್ ಇರುತ್ತಲ್ಲ ಅದರ ಮೇಲೆ ಇಟ್ಕೊಂಡು ಸೂಟ್ ಕೇಸು ಅದೆಲ್ಲ ಪೂಜೆದ್ದೆಲ್ಲ ದುಡ್ಕೊಂತ ಬಂದ. ವಿಮಾನ ನಿಲ್ದಾಣದ ಹೊರಗೆ ಬಂದಾಗ ನಾವು ನಮ್ಮ ಶಿಷ್ಯರಿಗೆ ಅವನಿಗೇನಾದರೂ ಕೊಡಿ, ಟಿಪ್ಸ್ ಕೊಡಿ ಅಂತ ಹೇಳಿದ್ವಿ. ಬಕ್ಷೀಸ್ ಅಂತಿರಲ್ಲ ನೀವು, ಹೋಟ್ಲಿಗೆ ಹೋದಾಗ ಟಿಪ್ಸ್ ಕೊಡ್ತೀರಲ್ವ, ಬಿಸ್ನೆಸ್ ಮನ್ಗಳು ನೀವು.
ಏನಾದರೂ ಅವನಿಗೆ ಕೊಡಿ, ಟಿಪ್ಸ್ ಕೊಡಿ ಅಂತ. ಅವ್ರು ಕೊಡಕ್ಕೆ ಹೋದರೆ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ತಗೊಳ್ಳಿಲ್ಲ ಅವನು. ಉತ್ತರ ಭಾರತ ಯಾರೋ ಒಬ್ಬ ಭಾರತೀಯ ಅವನು, ಮೈ टिप्स नहीं लूँगा, मेरा सौभाग्य है कि आज गुरु जी का दर्शन हुआ है, मैं बहुत भाग्यवान हूँ, इसलिए मुझे उनके आशीर्वाद के अलावा और क्या टिप्स चाहिए मुझे, मैं नहीं लूँगा ಅಂತ. ನನಗೆ ಆಶೀರ್ವಾದವೇ, ಗುರುಗಳ ಆಶೀರ್ವಾದವೇ ನನಗೊಂದು ಭಾಗ್ಯ, ಆ ಭಾಗ್ಯನೇ ನಾನು ಮತ್ತೆ ಟಿಪ್ಸ್ ತಗೊಳ್ಳಲ್ಲ ಅಂತ ಹೇಳ್ದ. ಅವನೇನು ನಮ್ಮ ಮಾಡಿದ ಶಿಷ್ಯ ಅಲ್ಲ, ಅವನು ನಮಗೆ ಅವನ ಪರಿಚಯ ಇಲ್ಲ, ಅವನು ನಮಗೆ ಪರಿಚಯ ಇಲ್ಲ. ಆದರೆ ಆ ಭಾವ ಇದೆಯಲ್ಲ, ಇಡೀ ಭಾರತದಲ್ಲಿ ಈ ಭಾರತೀಯರಲ್ಲಿರ್ತಕ್ಕಂಥ ಭಾವನೆಗಳಿದಾವಲ್ಲ, ಭಕ್ತಿ ಭಾವ, ಅದನ್ನು ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಕೂಡ ಇಲ್ಲಿ ಬಂದಿರೋದು ಆ ಭಕ್ತಿ ಭಾವದ ಕೊನೆಯಲ್ಲಿ, ಅದರ ಆಧಾರದ ಮೇಲೆ. ಕೊನೆಯದಾಗಿ ಒಂದು ಕವಿತೆ. ವರ್ಷಗಳ ಹಿಂದೆ, ನೆನಪಿಲ್ಲ ನಮಗೆ, ಯುನೆಸ್ಕೋ ಅಂತ ನೀವು ಕೇಳಿರ್ಬೋದು, ಅಂತಾರಾಷ್ಟ್ರೀಯ ಸಂಸ್ಥೆ. ಅಲ್ಲಿಯ ಸಂಸ್ಥೆಯಿಂದ ಒಂದು ಪತ್ರ ನಮಗೆ ಬಂತು. ವಿಶ್ವ ಶಾಂತಿಯನ್ನು ಕುರಿತು ತಾವು ಒಂದು ಸಂದೇಶವನ್ನು ಕಳಿಸ್ಬೇಕು, ಕೊಡಿ ಅಂತ. ಇಡೀ ಪ್ರಪಂಚದಲ್ಲಿ ಸುಮಾರು 300 ಜನ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು. ಧಾರ್ಮಿಕ ಗುರುಗಳು, ವಿಜ್ಞಾನಿಗಳು, ನೋಬೆಲ್ ಲಾರೆಟ್ಸ್, ಸೈಂಟಿಸ್ಟ್ಗಳು, ಪ್ರೊಫೆಸರ್ಗಳು, ಸುಮಾರು 300 ಜನ ಜಗತ್ತಿನಾದ್ಯಂತ ಆಯ್ಕೆ ಮಾಡಿಕೊಂಡಿದ್ರು. ಅದರಲ್ಲಿ ನಾವೊಬ್ಬರು ಆಯ್ಕೆ ಆಗಿದ್ವಿ. ನಮಗೆ ಸಂದೇಶ ಕೇಳಿದರು, ವಿಶ್ವಶಾಂತಿ, ವರ್ಲ್ಡ್ ಪೀಸ್ ಅಂತ ಹೇಳಿ. ನಾವು ಚಿಂತನೆ ಮಾಡಿ, ಬಸವಣ್ಣವರ ವಚನ ಇದೆಯಲ್ಲ, ದೇವನೊಬ್ಬ ನಾಮ ಹಲವು ಅಂತ ಹೇಳಿ, ಅದನ್ನು ಆಧರಿಸಿ ಆಂಗ್ಲ ಭಾಷೆಯಲ್ಲಿ ಒಂದು ಕವಿತೆಯನ್ನು ಬರೆದು ಅವರಿಗೆ ಕಳಿಸಿದ್ದೀವಿ. ಅದಲ್ಲಿ ಸೆಲೆಕ್ಟ್ ಆಗಿ ಆ ಪುಸ್ತಕ ಎಲ್ಲ 300 ಜನ ಆಯಾ ಪ್ರತಿಷ್ಠಿತ ವ್ಯಕ್ತಿಗಳ ಸಂದೇಶ ಜೊತೆಗೆ ನಮ್ಮ ಈ ಸಂದೇಶನೂ ಅಲ್ಲಿ ಪ್ರಕಟವಾಯಿತು. ಅದು ಹೀಗಿದೆ: ಸತ್ಯಂ ಶಿವಂ ಸುಂದರಂ, ಗಾಡ್ ಈಸ್ ಒನ್ ಬಟ್ ಈಸ್ ನೇಮ್ಸ್ ಆರ್ ಮೆನಿ. ಬಸವಣ್ಣರದೇ ಮಾತು, ದೇವನೊಬ್ಬ ನಾಮ ಹಲವು. ಗಾಡ್ ಈಸ್ ಒನ್ ಬಟ್ ಈಸ್ ನೇಮ್ಸ್ ಆರ್ ಮೆನಿ. ರಿಯಾಲಿಟಿ ಈಸ್ ಒನ್ ಬಟ್ ಇಟ್ಸ್ ವೇಸ್ ಆರ್ ಮೆನಿ. ಸ್ಪಿರಿಚುಯಾಲಿಟಿ ಈಸ್ ಒನ್ but religions are many. Humanity is one, but human beings are many. There can't be one religion for the whole world. Religions are like flowers of a beautiful garden. Every flower has got its own individual beauty, adding to the total beauty of the garden. Enjoy the beauty of the flower of your choice while enjoying the beauty of the garden. Let not your choice be thrust on others, nor be it a cause ಫಾರ್ ಕೋಯರ್ಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ಇಂಗ್ಲೀಷ್ ಪಲ್ಲರಿಗೆ ಅರ್ಥ ಆಗಿರ್ಬೋದು, ನಾವು ಅದನ್ನು ಕನ್ನಡೀಕರಿಸಿ ಅದರ ಭಾವ ಹೇಳ್ತೀವಿ. ದೇವರೊಬ್ಬನೇ, ಅವನ ಹೆಸರು ಮಾತ್ರ ಹಳ. ರಿಯಾಲಿಟಿ ಏನನ್ಬೇಕು ಅದಕ್ಕೆ? ರಿಯಾಲಿಟಿ, ಆತ್ಯಂತಿಕ ಸತ್ಯ ಒಂದೇ, ಬಟ್ ಇಟ್ಸ್ ವೇಸ್ ಆರ್ ಮೆನಿ. ಅದನ್ನು ಕಂಡುಕೊಳ್ತಕ್ಕಂಥ ದಾರಿಗಳು ಅನೇಕ. ಸ್ಪಿರಿಚುಲಿಟಿ, ಆಧ್ಯಾತ್ಮಿಕತೆ ಒಂದೇ, ಆದರೆ ಧರ್ಮಗಳು, ರಿಲಿಜನ್ಸ್ ಆರ್ ಮೆನಿ. ಹ್ಯುಮ್ಯಾನಿಟಿ ಈಸ್ ಒನ್, ಮಾನವತೆ ಒಂದೇ, ಆದರೆ ಮಾನವರು ಬಹಳ. ದೇರ್ ಕಾಂಟ್ ಬಿ ಒನ್ ರಿಲಿಜನ್ ಫಾರ್ ದಿ ಹೋಲ್ ವರ್ಲ್ಡ್. ಪೂರಾ ಜಗತ್ತಿಗೆ ಒಂದೇ ಒಂದು ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ರಿಲಿಜನ್ಸ್ ಆರ್ ಲೈಕ್ ಫ್ಲವರ್ಸ್ ಆಫ್ ಎ ಬ್ಯೂಟಿಫುಲ್ ಗಾರ್ಡನ್. ಒಂದು ಉದ್ಯಾನವನ ಅಂತ ಹೇಳಿದರೆ ಒಂದು ಹೂವಿನಿಂದ ಉದ್ಯಾನವನ ಆಗಲ್ಲ. ಅನೇಕ ಹೂಗಳು ಬೆಳೆದಂಥ ಜಾಗ ಅದು ಉದ್ಯಾನವನ ಅನಿಸುತ್ತೆ. ಬೇರೆ ಬೇರೆ ಬಣ್ಣದ ಹೂವುಗಳು, ಬಣ್ಣದ ವಿಭಿನ್ನ ಸುಗಂಧವನ್ನು ಬೀರ್ತಕ್ಕಂಥ ಹೂವುಗಳು ಸೇರಿ ಒಂದು ಉದ್ಯಾನವನ ಆಗುತ್ತೆ. ಎವ್ರಿ ಫ್ಲವರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಡಿವಿಜುವಲ್ ಬ್ಯೂಟಿ. ಪ್ರತಿಯೊಂದು ಹೂವಿಗೂ ಒಂದೊಂದು ವಿಶಿಷ್ಟ ಸೌಂದರ್ಯ ಇರುತ್ತೆ. ಮಲ್ಲಿಗೆ ಹೂವಿಗೆ ಒಂದು ಸೌಂದರ್ಯ, ಇನ್ನು ಸೇವಂತಿಗೆ ಹೂವಿಗೆ ಒಂದು ಸೌಂದರ್ಯ, ಇನ್ನೊಂದು ಹೂವಿಗೆ ಮತ್ತೊಂದು ಹೂವಿಗೆ ಒಂದು ಥರ ಸೌಂದರ್ಯ ಇರುತ್ತೆ. ಆ್ಯಡಿಂಗ್ ಟು ದಿ ಟೋಟಲ್ ಬ್ಯೂಟಿ ಆಫ್ ದಿ ಗಾರ್ಡನ್.
ಆ ವಿಭಿನ್ನ ಸೌಂದರ್ಯವುಳ್ಳಂಥ, ವಿಭಿನ್ನ ಸುಗಂಧವುಳ್ಳಂಥ ಅನೇಕ ಹೂವುಗಳು ಆ ಉದ್ಯಾನದ ಸೊಬಗವನ್ನು ಹೆಚ್ಚಿಸ್ತವೆ. ಎಂಜಾಯ್ ದಿ ಬ್ಯೂಟಿ ಆಫ್ ದಿ ಫ್ಲವರ್ ಆಫ್ ಯುವರ್ ಚಾಯ್ಸ್. ಯಾವ ಹೂವು ನಿನಗಿಷ್ಟನೋ, ಮಲ್ಲಿಗೆ ಹೂವು ಇಷ್ಟನೋ, ಈ ಸೇವಂತಿಗೆ ಇಷ್ಟನೋ, ನೀನು ಖುಷಿಪಡು. ಆದರೆ ವೈಲ್ ಎಂಜಾಯಿಂಗ್ ದಿ ಬ್ಯೂಟಿ ಆಫ್ ದಿ ಗಾರ್ಡನ್ ಅಷ್ಟು ಇಡೀ ಉದ್ಯಾನವನ್ನು ನೋಡಿ ಆನಂದಿಸಿ ಯಾವ ಹೂವು ಇಷ್ಟ ಆಗುತ್ತೋ ಅದನ್ನು ನೀನು ಖುಷಿಪಡು. ಲೆಟ್ ನಾಟ್ ಯುವರ್ ಚಾಯ್ಸ್ ಬಿ ಥ್ರಸ್ಟ್ ಆನ್ ಅದರ್ಸ್. ನಿನಗಿಷ್ಟವಾದಂಥ ಹೂವು ಇದೇ ಶ್ರೇಷ್ಠ, ಇದೇ ಚೆನ್ನಾಗಿ ಅಂತ ಹೇಳಿ ಮತ್ತೊಬ್ಬರ ಮೇಲೆ ನೀನು ಒಪ್ಪಿಗೋ, ಇದೇ ಒಳ್ಳೆಯದು, ಇದೇ ಸರಿ ಅಂತ ಹೇಳಿ ಒತ್ತಾಯಿಸಬೇಡ. ನಾಟ್ ಬಿ ಇಟ್ ಎ ಕಾಸ್ ಫಾರ್ ಕೋಯರ್ಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ನಂದೇ ಹೂ ಸರಿ ಅಂತ ಹೇಳಿ ಸಂಘರ್ಷಕ್ಕೆ ನೀನು ಹೋಗಬೇಡ. ಇದು ಧರ್ಮಕ್ಕೆ ಅನ್ವಯಿಸ್ತಕ್ಕಂಥದ್ದು. ನನ್ನ ಧರ್ಮನೇ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ, ನನ್ನ ಧರ್ಮನೇ ಇದು ಅಂತ ಹೇಳಿ ಒತ್ತಾಯ ಮಾಡಿ ಸಂಘರ್ಷಕ್ಕೆ ಹೋಗಬೇಡಿ ಅಂತ ಹೇಳಿ. ನಿಮಗೆ ಸಂತೋಷ ಆಗುತ್ತೆ. ಆ 300 ಜನ ಯಾರ್ಯಾರು ಬರೆದಿದ್ರು ಜಗತ್ತಿನಾದ್ಯಂತ. ಕಾನ್ ಅಂತ ಒಂದು ನಗರ ಇದೆ ವೆಸ್ಟ್ ಕೋಸ್ಟ್ ಫ್ರಾನ್ಸ್ನಲ್ಲಿ. 2ನೇ ಮಹಾಯುದ್ಧದಲ್ಲಿ ಬಹಳ ದಾಳಿಗೊಳಗಾದಂಥ, ಬ್ರಿಟಿಷ್ ಮತ್ತು ಫ್ರೆಂಚರ ಮಧ್ಯೆ ದಾಳಿಯಾದಂಥ, ಯುದ್ಧ ನಡೆದಂಥ ಜಾಗ 2ನೇ ಮಹಾಯುದ್ಧದಲ್ಲಿ. ಆ ಕಾನ್ನಲ್ಲಿ ಈ ಪುಸ್ತಕ ಬಿಡುಗಡೆ ಆಯಿತು. ನಮ್ಮನ್ನು ಆಹ್ವಾನ ಮಾಡಿದರು. ನಮಗೆ ಆಶ್ಚರ್ಯ ಅಂತ ಹೇಳಿದರೆ ಆ ಎಲ್ಲ 300ರಲ್ಲಿ ನಮ್ಮ ಈ ಕವನವನ್ನು ಆಯ್ಕೆ ಮಾಡಿ ಬಹಿರಂಗವಾಗಿ ಅಲ್ಲಿ ಓದಿಸಿದರು ಅಂತ ಹೇಳಿದರೆ ನಿಮಗೆಲ್ಲ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತೀವಿ. ಈ ಮಾತುಗಳನ್ನು ಹೇಳಿ ನೀವು ಕೇವಲ ಚಪ್ಪಾಳೆ ತಟ್ಟಿ ನೀವು ಆನಂದಿಸೋದಲ್ಲ. ಇಲ್ಲಿ ಅನೇಕ ಧರ್ಮೀಯರಿದ್ದೀರಿ, ಒಂದು ಧರ್ಮದವರಲ್ಲ. ಅನೇಕ ಪಕ್ಷದವರು ಅದಿರಿ. ಕಾಂಗ್ರೆಸ್ನವರು ಅದಿರಿ, JP ಅದಿರಿ, ದಳದವರು ಅದಿರಿ. ಹೌದೇ ಇಲ್ಲ? ಇದು BJP ಸಮಾವೇಶನೂ ಅಲ್ಲ, ಕಾಂಗ್ರೆಸ್ ಸಮಾವೇಶನೂ ಅಲ್ಲ, ದಳದವರ ಸಮಾವೇಶನೂ ಅಲ್ಲ. ಇಲ್ಲಿ ಭದ್ರಾವತಿಯ ಸುತ್ತಮುತ್ತಲ ಇರತಕ್ಕಂಥ ಗ್ರಾಮಸ್ಥರ ಎಲ್ಲ ಧರ್ಮೀಯರ ಭಕ್ತಿಯ ಸಮಾವೇಶ ಇದು ತರಳುಬಾಳು ಹುಣ್ಣಿಮೆ. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಅದರಂತೆ ಮುನ್ನಡೆಯಿರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ.